ಇನ್ನು ಭಟ್ಕಳ ತಾಲೂಕಿನ ಮುಗ್ದಂ ಕಾಲೋನಿಯ ಸರ್ಕಾರಿ ಉರ್ದು ಶಾಲೆಯ ಕಟ್ಟಡದ ಬಾಡಿಗೆ ಹಣವನ್ನು ಪಾವತಿಸದ ಭಟ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯನ್ನೇ ನ್ಯಾಯಾಲಯದ ಆದೇಶದಂತೆ ಗುರುವಾರ ಜಪ್ತು ಮಾಡಲಾಗಿದೆ. ಗುರುವಾರ ಬೆಳಿಗ್ಗೆ ಮುಗ್ದಂ ಕಾಲೋನಿ ಜಮಾತ್ ಉಲ್ ಮುಸ್ಲಿಮೀನ್ ಪ್ರತಿನಿಧಿಗಳೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿದ ಬಲೀಫರು ನ್ಯಾಯಾಲಯದ ಆದೇಶವನ್ನು ಶಿಕ್ಷಣಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ತೋರಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮುಗೇರ್ ಗೀತಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಜಟ್ಟಪ್ಪ ನಾಯ್ಕ್ ಬಸದಿಯತ್ತ ಹೊರಟಿದ್ರು. ಕಚೇರಿ ಜಪ್ತು ಮಾಹಿತಿ ಪಡೆದ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ತಮ್ಮ ಕಚೇರಿಯತ್ತ ದೌಡಾಯಿಸಿದ್ರು. ಬಾಡಿಗೆ ಹಣ ತುಂಬಿ ಕಾನೂನು ಪ್ರಕ್ರಿಯೆ ಮುಕ್ತಾಯಗೊಳಿಸಲು ಸಮಯಾವಕಾಶ ಕೇಳಿದರಾದರೂ ಅದಕ್ಕೆ ಅವಕಾಶ ಸಿಗಲಿಲ್ಲ. ನಂತರ ಅನಿವಾರ್ಯವಾಗಿ ಅವರು ಭಟ್ಕಳ ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರಾಗಲು ತೆರಳಿದ್ರು. ಇತ್ತ ಬಲೀಫರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಜಪ್ತು ಕಾರ್ಯವನ್ನ ಕೈಗೆತ್ತಿಕೊಂಡ್ರು. 64 ಕುರ್ಚಿಗಳು, 8 ಕಂಪ್ಯೂಟರ್ ಹಾಗೂ ಸಲಕರಣೆಗಳು, ಮೇಜು ಇತ್ಯಾದಿಗಳನ್ನ ವಾಹನಗಳಲ್ಲಿ ತುಂಬಿಸಿಕೊಂಡು ಭಟ್ಕಳ ಕೋರ್ಟ್ಗೆ ಕರೆತರಲಾಯಿತು. ಈ ಅನಿರೀಕ್ಷಿತ ಘಟನೆಯಿಂದ ಕಚೇರಿಯಲ್ಲಿದ್ದ ಅಧಿಕಾರಿಗಳು, ಸಿಬ್ಬಂದಿಗಳು ಗೊಂದಲಕ್ಕೆ ಒಳಗಾದರು. ಕಚೇರಿಯ ಹೊರಗೆ ಬಂದು ಎಲ್ಲರೂ ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿದ್ದುದು ಕಂಡುಬಂತು. ಭಟ್ಕಳ ತಾಲೂಕಿನ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರ ಮಾಹಿತಿಗಳನ್ನ ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಿಡಲಾಗಿದ್ದು, ದೈನಂದಿನ ಕಚೇರಿಯ ಕೆಲಸ ಕಾರ್ಯಗಳನ್ನ ನಡೆಸೋದು ಹೇಗೆ ಎನ್ನುವ ಚಿಂತೆ ಅವರ ಮುಖದಲ್ಲಿ ಎದ್ದು ಕಂಡಿತು. ಗುರುವಾರ ಸಂಜೆ ಜಪ್ತುಪಡಿಸಿಕೊಳ್ಳಲಾದ ಎಲ್ಲ ಸ್ವತ್ತುಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಭಟ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ನ್ಯಾಯಾಲಯದ ಮುಂದೆ ಹಾಜರಾದ ಸರ್ಕಾರಿ ವಕೀಲ ಶೇಖರ್ ಹರಿಕಾಂತ್ ನವೆಂಬರ್ 30ರ ಒಳಗಾಗಿ ನ್ಯಾಯಾಲಯದ ಆದೇಶದಂತೆ ಬಾಕಿ ಇರುವ ಬಾಡಿಗೆ ಹಣವನ್ನ ನೀಡೋದಾಗಿ, ಸದರಿ ಅವಧಿಯ ಒಳಗೆ ಬಾಡಿಗೆ ಭರಣ ಮಾಡದಿದ್ದಲ್ಲಿ ಜಪ್ತುಪಡಿಸಿಕೊಳ್ಳಲಾದ ಸ್ವತ್ತುಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಎಂದು ಅಫಿಡವಿಟ್ ಸಲ್ಲಿಸಿದ್ರು. ಇದನ್ನ ಮಾನ್ಯ ಮಾಡಿದ ನ್ಯಾಯಾಲಯ ಜಪ್ತುಪಡಿಸಿಕೊಳ್ಳಲಾದ ಸ್ವತ್ತನ್ನ ಶಿಕ್ಷಣ ಇಲಾಖೆಗೆ ವಾಪಸ್ಸು ನೀಡುವಂತೆ ಆದೇಶ ನೀಡುವುದರೊಂದಿಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ನಿಟ್ಟುಸಿರು ಬಿಟ್ರು. ಅಷ್ಟಕ್ಕೂ ಬಿಇಒ ಕಚೇರಿ ಜಪ್ತಿಗೆ ಕಾರಣವಾದ್ರೂ ಏನಿತ್ತು? ಭಟ್ಕಳ ತಾಲೂಕಿನ ಮುಗ್ದಂ ಕಾಲೋನಿಯಲ್ಲಿ ಅಲ್ಲಿನ ಜಮಾತ್ ಉಲ್ ಮುಸ್ಲಿಮೀನ್ ಸಂಸ್ಥೆಯವರು ತಮ್ಮ ಮಾಲಕತ್ವದ ಕಟ್ಟಡವೊಂದನ್ನ ಪ್ರತಿ ತಿಂಗಳಿಗೆ 111ರಂತೆ ಬಾಡಿಗೆ ಆಧಾರದಲ್ಲಿ ಉರ್ದು ಶಾಲೆ ನಡೆಸಲು ಸರ್ಕಾರಕ್ಕೆ ನೀಡಿದ್ರು. 1983-84ರಲ್ಲಿ ಬಾಡಿಗೆ ದರ ಏರಿಕೆಯಾಗಿ ಮಾಸಿಕ 332 ರೂಪಾಯಿಯನ್ನ ನಿಗದಿಪಡಿಸಲಾಯಿತು. ಆದರೆ 2002ರಿಂದ ಬಾಡಿಗೆ ಹಣ ನೀಡದ ಕಾರಣ ಜಮಾತ್ ಉಲ್ ಮುಸ್ಲಿಮೀನ್ ಸಂಸ್ಥೆಯವರು 2005ರಲ್ಲಿ ವಾರ್ಷಿಕ ಬಾಡಿಗೆ 8,916 ರೂಪಾಯಿ ಆಧಾರದಲ್ಲಿ ಬಾಕಿ ಬಾಡಿಗೆ ನೀಡುವಂತೆ ಕೋರ್ಟ್ ಮೆಟ್ಟಿಲನ್ನ ಏರಿದ್ದರು. 2012ರಲ್ಲಿ ಭಟ್ಕಳ ಜೆಎಂಎಫ್ಸಿ ನ್ಯಾಯಾಲಯ ಬಾಕಿ ಬಾಡಿಗೆ ಹಣದೊಂದಿಗೆ 2,916 ರೂಪಾಯಿ ವಕಾಲತ್ತು ವೆಚ್ಚ ಮತ್ತು 2,498 ರೂಪಾಯಿ ನಿರ್ವಹಣಾ ವೆಚ್ಚವನ್ನ ನೀಡುವಂತೆ ಆದೇಶ ನೀಡಿತು. ಆದರೆ ಬಾಕಿ ಬಾಡಿಗೆ ಬಾರದಿದ್ದ ಕಾರಣ ಜಮಾತ್ ಉಲ್ ಮುಸ್ಲಿಮೀನ್ ಮುಗ್ದಂ ಕಾಲೋನಿ ಇವರು 2019ರಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋದ್ರು. ನ್ಯಾಯಾಲಯದ ಬಾಕಿ ಬಾಡಿಗೆ 1,49,998 ರೂಪಾಯಿಯನ್ನ ಕೂಡಲೇ ಪಾವತಿಸುವಂತೆ ನ್ಯಾಯಾಲಯ ಆದೇಶ ನೀಡಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಟ್ಕಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋದ್ರು. ಆದರೆ ಜಿಲ್ಲಾ ನ್ಯಾಯಾಲಯ ಅಧಿಕಾರಿಗಳ ಮನವಿಯನ್ನ ಪುರಸ್ಕರಿಸದೆ ವಜಾ ಮಾಡಿ ಆದೇಶ ಹೊರಡಿಸಿತು. ಈ ನಡುವೆ ಭಟ್ಕಳ ನ್ಯಾಯಾಲಯ ಕಳೆದ 2021 ಸೆಪ್ಟೆಂಬರ್ 14ರಂದು ಬಾಕಿ ಬಾಡಿಗೆ ಹಣಕ್ಕಾಗಿ ಕ್ಷೇತ್ರ ಶಿಕ್ಷಣ ಇಲಾಖೆಯ ಚರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಆದೇಶ ನೀಡಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ನಮ್ಮ ಮಗ್ದುಮ್ ಕಾಲನಿ ಜಮಾತ್ ಉಲ್ ಮುಸ್ಲಿಮೀನ್ ಮಗ್ದುಮ್ ಕಾಲನಿ ಸ್ಕೂಲ್ ಇದೆ. ಅದು ಒಂದು 40 ವರ್ಷ ಇದೆ ಕಟ್ಟಿ, 40 ವರ್ಷ ಎಷ್ಟೇ ಇದೆ. ಅದು ನನ್ನ ಎಜುಕೇಶನ್ ಸಲುವಾಗಿ ಬಾಡಿಗೆ ಕೊಟ್ಟಿದೆ. ಕೊಟ್ಟು ತುಂಬಾ ಒಂದು 35 ವರ್ಷ ಆಗಿದೆ. ಈಗ ಒಂದು 10-12 ವರ್ಷದಿಂದ ಬಾಡಿಗೆ ನನಗೆ ಬರೋದಿಲ್ಲ. ಬಿ ಆಫೀಸಿಂದ ಬಾಡಿಗೆ ಇಷ್ಟ ಮಾಡಿದೆ. 1,800 ತಿಂಗಳಿಗೆ ಏನಿದೆ. ಅದು ನಾನು ಕೋರ್ಟ್ ಹೋಗಿದೆ. ಕೋರ್ಟ್ದಲ್ಲಿ ಸುಮಾರು ಸಲ ನಾನು ಇಲ್ಲಿ ಭಟ್ಕಳದಲ್ಲಿ ವಿನ್ ಆಗಿದೆ, ಕಡೆಗೆ ಅವರು ಕಾರವಾರ ಹೋಗಿದೆ. ಕಾರವಾರದಲ್ಲಿ ನಾನು ವಿನ್ ಆಗಿದೆ. ಬಿ ಅವರು ಮತ್ತೆ ಬಿ ಆಫೀಸಿಂದ ಯಾರು ಕೇಸ್ ಅಟೆಂಡ್ ಆಗಿ ಬರುದಿಲ್ಲ, ಅಷ್ಟೇ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅವರು. ಹಾಗಾಗಿ ಕೋರ್ಟಿಂದ ಸಾಮಾನು ಜಪ್ತಿಗೆ ಆರ್ಡರ್ ಇಷ್ಟ ಆಗಿದೆ.
ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.